ಬಂದ ಕೋಡಿರಿ ಹಾಲು ಮತದಾನ ಕಾತೆ ಹಾಡುವೆನೋ ತಪ್ಪಾದರ ಮಾಪಿಯ ಬೇಡುವೆನೋ ಸತ್ತಳ ಗೋರವಿನ ನಾಮಪ್ಪ ನಾಡುವೆನೋ ಚಂದ ಸಭೆಯಲ್ಲಿ ಬಂದ ಕೂಡಿರಿ ಹಾಲು ಮತದ ಕತೆ ಹಾಡುವೆನೋ ಪಾದರ ಮಾಪಿಯ ಬೇಡುವೆನೋ ಸತ್ತಳ ಗೋರವೇಣ ನಾಮಕೊಳ್ ನಾಡುವೆನೋ ಜಾಗ್ರತ ಭೂಮ್ಯಾಗ ಪಾರ್ವತ ದೇವಿ ತಂದು ಹುತ್ತಿನೊಳಗ ಕೋರಿ ಬಿಟ್ಟಾಳೇನೋ ಹುತ್ತಿನ ಮ್ಯಾಲ ನತ್ತಿನ ಹೆಜ್ಜೆ ಇಟ್ಟಾಳೇನೋ ಕೈಲಾಸ ಗಮನಕ್ಕ ಹೋಗಿ ತಾಯಿ ಮುಟ್ಟ್ಯಾಳೇನೋ ಚಂದ ಸಭಾ ಇಲ್ಲಿ ಬಂದ ಕೂಡಿರಿ ಹಾಲು ಮತದ ಕತೆ ಹಾಡುವೆನೋ ತಪ್ಪಾದರ ಮಾಪಿಯ ಬೇಡುವೆನೋ ಸತ್ತಳ ಗೋರವೇಣ ನಾಮಕೊಳ್ ನಾಡುವೆನೋ ಜಾಗ್ರತ ಭೂಮ್ಯಾಗ ಪಾರ್ವತ ದೇವಿ ತಂದು ಹುತ್ತಿನೊಳಗ ಕೋರಿ ಬಿಟ್ಟಾಳೇನೋ ಹುತ್ತಿನ ಮ್ಯಾಲ ನತ್ತಿನ ಹೆಜ್ಜೆ ಇಟ್ಟಾಳೇನೋ ಕೈಲಾಸ ಗಮನಕ್ಕ ಹೋಗಿ ತಾಯಿ ಮುಟ್ಟ್ಯಾಳೇನೋ ಚಂದ ಸಭೆಯಲ್ಲಿ ಬಂದ ಕೂಡಿರಿ ಹಾಲು ಮತದ ಕತೆ ಹಾಡುವೆನೋ
ತಿರುಳಿದನೋ ತಂದಿ ಹೇಳಿದ ಮಾತೊಂದು ಮರೆತಿದನೋ ಹೊತ್ತಿಗೆ ನೆಗಲಿ ತಂದು ಹೈಸಿದನೋ ಚಂದ ಸಭೆಯಲ್ಲಿ ಬಂದ ಕೂಡಿರಿ ಹಾಲು ಮತದ ಕತೆ ಹಾಡುವೆನು ತಪ್ಪಾದರ ಮಾಪಿಯ ಬೇಡುವೆನು ಗುರುವಿನ ಕೊಂಡಾಡುವೆನು ಸೂರ್ಯ ಉದಯಕ ಎತ್ತುಗಳು ಹೊಡೆಕೊಂಡು ಸಾಲಿ ಖರ್ಚಿಗಳ ತಿರುವಿದನು ತಂದಿ ಹೇಳಿದ ಮಾತೊಂದು ಮರೆತಿದನು ಹೊತ್ತಿಗೆ ನೆಗಲಿ ತಂದು ಹೈಸಿದನು ಸಭೆಯಲ್ಲಿ ಬಂದ ಕೂಡಿರಿ ಅದು ಮತದ ಕತೆ ಹಾಡುವೆನು ತಪ್ಪಾದರ ಮಾಪಿಯ ಬೇಡುವೆನು ಗುರುವಿನ ಕೊಂಡಾಡುವೆನು ನೇಗಲ ಹೈಸಿ ಹೊಳ್ಳಿ ನೋಡುದ್ರಾಗ ಹತ್ತಿರ ಬಾಯಲ್ಲಿ ತೆರೆದಿದ್ದೆನೋ ಒಳಗಿಂದ ಕುರಿ ಹೊರಗ ಬಂದವೇನೋ ಹನುಮಗೊಂಡಾಗ ಬರೀ ಆಗ್ಯಾವೇನೋ ಸಭೆಯಲ್ಲಿ ಬಂದ ಕೂಡಿರಿ ಹಾಲು ಮತದ ಕತೆ ಹಾಡುವೆನು ತಪ್ಪಾದರ ಮಾಪಿಯ ಬೇಡುವೆನು ಗುರುವಿನ ಕೊಂಡಾಡುವೆನು ಕುರಿ ಎಂಬುದು ಅವನಿಗೆ ಕೂನ ಇಲ್ಲ ತಮ್ಮ ಅಂತ ಮನರಾಗತ್ತೆ ನಾನೇನೋ ಹುಲ್ಲ ತಂದು ಹೊತ್ತಿಗೆ ಊರಿ ಹಚ್ಚಿದನು ಆರುವರನಾದ ಕುರಿಯಲ್ಲಿ ಆಗ್ಯಾವೇನೋ ಸಭೆಯಲ್ಲಿ ಬಂದ ಕೂಡಿರಿ ಹಾಲು ಮತದ ಕತೆ ಹಾಡುವೆನು ತಪ್ಪಾದರ ಮಾಪಿಯ ಬೇಡುವೆನು ಗುರುವಿನ ಕೊಂಡಾಡುವೆನು ಕುರಿ ಎಂಬುದು ಅವನಿಗೆ ಕುರಿ ಎಂಬುದು ಅವನಿಗೆ ಕೂನ ಇಲ್ಲ ತಮ್ಮ ಹುಳ ಎಂದು ಮನದಾಗ ತಿಳಿದಾನೇನೋ ಹುಲ್ಲ ತಂದು ಹೊತ್ತಿಗೆ ಊರಿ ಹಚ್ಚಿದನು ಆರುವರನಾದ ಕುರಿಯಲ್ಲಿ ಆಗ್ಯಾವೇನೋ ಸಭೆಯಲ್ಲಿ ಬಂದ ಕೂಡಿರಿ ಹಾಲು ಮತದ ಕತೆ ಹಾಡುವೆನು ತಪ್ಪಾದರ ಮಾಪಿಯ ಬೇಡುವೆನು ಗುರುವಿನ ಕೊಂಡಾಡುವೆನು ಮಗ ತಗೊಂಡು ಅವ ಬಡಗಿಯ ಮಾಡಿ ಬಲಗೈಯಲ್ಲಿ ಒತ್ತಿ ಹೆಣನಾನೇನೋ ಕುರುಗಳು ಹೊಡಕೊಂಡು ಮೈಸುತ್ತ ನರನಾನೇನೋ ಮನೆ ಮಂದಿಯ ಆಶೆಯೆಲ್ಲ ಕಡದಾನೇನೋ ಸಭೆಯಲ್ಲಿ ಬಂದ ಕೂಡಿರಿ ಹಾಲು ಮತದ ಕತೆ ಹಾಡುವೆನು ತಪ್ಪಾದರ ಮಾಪಿಯ ಬೇಡುವೆನು ಗುರುವಿನ ಕೊಂಡಾಡುವೆನು ಮಗ ತಗೊಂಡು ಅವ ಮಗ ತಗೊಂಡು ಅವ ಬಡಗಿಯ ಮಾಡಿ ಬಲಗೈಯಲ್ಲಿ ಒತ್ತಿ ಹಿಡಿದಾನೇನೋ ಕುರುಗಳ ಹೊಡ್ಕೊಂಡು ಮೈಸುತ್ತ ನಡೆದಾನೇನೋ ಮನೆ ಮಂದಿಯ ಆಶೆಯೆಲ್ಲ ಕಡದಾನೇನೋ ಸಭೆಯಲ್ಲಿ ಬಂದ ಕೂಡಿರಿ ಹಾಲು ಮತದ ಕತೆ ಹಾಡುವೆನು ತಪ್ಪಾದರ ಮಾಪಿಯ ಬೇಡುವೆನು ಗುರುವಿನ ಕೊಂಡಾಡುವೆನು ಮೂರ ದಿನ ಅವ ಅನ್ನ ನೀರ ಇಲ್ಲದೆ ಉಪವಾಸಾಡಿಯಾಗ ತಿರುಗ್ಯಾನೇನೋ ಕಷ್ಟ ಬಂದು ಮನಸ್ಸಿನಾಗ ಮರುಗ್ಯಾನೇನೋ ಕಣ್ಣು ಮುಚ್ಚಿ ಗುರುವಿಗೆ ಕರೆದಾನೇನೋ ಬಂದ ಕೂಡಿರಿ ಹಾಲು ಮತದ ಕತೆ ಹಾಡುವೆನು ತಪ್ಪಾದರ ಮಾಪಿಯ ಬೇಡುವೆನು ಗುರುವಿನ ಕೊಂಡಾಡುವೆನು ಮೂರ ದಿನ ಅವ ಅನ್ನ ನೀರ ಇಲ್ಲದೆ ಉಪವಾಸಾಡಿಯಾಗ ತಿರುಗ್ಯಾನೇನೋ ಕಷ್ಟ ಬಂದು ಮನಸ್ಸಿನಾಗ ಮರುಗ್ಯಾನೇನೋ ಕಣ್ಣ ಮುಚ್ಚಿ ಗುರುವಿಗೆ ಕರೆದಾನೇನೋ ಸಭೆಯಲ್ಲಿ ಬಂದ ಕೂಡಿರಿ ಹಾಲು ಮತದ ಕತೆ ಹಾಡುವೆನು ತಪ್ಪಾದರ ಮಾಪಿಯ ಬೇಡುವೆನು ಗುರುವಿನ ಕೊಂಡಾಡುವೆನು ಮುಂದಿನ ಸಂಧಿಗೆ ಮತ್ತೊಮ್ಮೆ ಹೇಳ್ತೀನಿ ಸಿದ್ಧರ ಕತೆ ಮುಂದ ಓದಿದ್ದೆನೋ ಅತ್ಯಲ್ ಪೂರ ಕೀರ್ತಿ ನಡೆದಿದ್ದೆನೋ ಶಿವನ ಶಿವರಾಯ ಕವಿ ಹಿಂಗ ಬರೆದಾನೇನೋ ಸಭೆಯಲ್ಲಿ ಬಂದ ಕೂಡಿರಿ ಹಾಲು ಮತದ ಕತೆ ಹಾಡುವೆನು ತಪ್ಪಾದರ ಮಾಪಿಯ ಬೇಡುವೆನು ಗುರುವಿನ ಕೊಂಡಾಡುವೆನು ಮುಂದಿನ ಸಂಧಿಗೆ ಓಹೋ ಹೌದು ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಇಲ್ಲದ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಮರಣ
ಎದಕ್ಕೆ ಹೇಳ್ತಾರಪ್ಪ ಮಹಾತ್ಮರೊಂದು ಮಾತಾ? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಇಲ್ಲ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೇಳ್ಯಾರಲ್ಲಪ್ಪ, ಯಾಕೆ ಹೇಳಿದ್ರಿ ಮಾತಾ? ಇದೇ ಮಾತು ಯಾಕೆ ಹೇಳಿದ್ರ ಅಂತ ಕೇಳಿದ್ರ, ಹಾ ಕಲ್ ಕಲ್ ಅಡಿಕೆ ಚಲೋ ಮತ್ತೆ ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುದಿಲ್ಲ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಹೇಳಲ್ರಿಪ್ಪ, ಇವತ್ತಿನ ದಿವಸ ಯಾನಾಗ್ಯದಪ್ಪ ಇವತ್ತಿನ ದಿವಸ? ಕರಗಾವ ಗ್ರಾಮದೊಳಗ ಬೀರ್ ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಹೌದಪ್ಪ ಹೌದು, ಏನ್ ಮಾಡ್ಯಾರ? ಒಡ್ಡಿ ವಾಲಗ ಶಿವಾಸ್ತನದ ಡೊಳ್ಳಿನ ಪದಗಳ ನಡಿಲೆ ಅಂತ ಹೇಳಿ 2 ಮೇಳಗಳನ್ನ ಬರಮಾಡಿಕೊಂಡಿರಿ. ಹೌದು, ಅವು 2 ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟಾವು ಹೊಂಟಾವು. ಹಾ ಹಲವಾರು ಮಂದಿ ಪ್ರಶ್ನೆಗಳನ್ನು ಕೇಳ್ಯಾರ. ಹೇಳ್ಯಾರಲ್ಲಪ್ಪ ಪ್ರಶ್ನೆಗಳು. ಹಾಗೂ ಹಾ ಹಾಲು ಮತ್ತ ಹೆಂಗ್ ಹುಟ್ಟುತ್ತು ಅಂತಕ್ಕಂಥದನ್ನು ಹೇಳ್ರಿ ಅಂತ ಹೇಳಿ ಹೇಳ್ಯಾರ. ಹಾ ಒಂದು 5 ನಿಮಿಷದೊಳಗೆ ನಾನು ಮುಗಿಸ್ತಾ ಇದ್ದೀನಿ. ಹೌದಪ್ಪ ಹೌದು. ಹೆಂಗ? ಪಾರ್ವತಿ ಪರಮೇಶ್ವರ ವಿವಾರ ಸಂಚಾರಕ್ಕೆ ಬಂದಾಗ ಕೈಲಾಸದೊಳಗ ಮಕ್ಕಳನ್ನ ಬಿಟ್ಟು ಬಂದಿದ್ರು. ಹೌದು, ಪಾರ್ವತ ದೇವಿಗೆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಮಲಿ ಹಾಲು ಧರಣಿಗೆ ಬಿದ್ದು. ಹೌದಪ್ಪ ಹೌದು, ಧರಣಿಗೆ ಬಿದ್ದು. ಈ ಮಲಿ ಹಾಲು ವ್ಯರ್ಥ ಆಗಿ ಹೋಗಬಾರ್ದಂತ ಹೇಳಿ ಬಲಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು, ಎಡಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು. ಹೌದಪ್ಪ ಹೌದು, ಗೊಂಬಿ ತಯಾರು ಮಾಡಿದಳು, ಜೀವಕ ತುಂಬೋದು ಆಗ್ಲಿಲ್ಲ. ಹೌದು, ಪರಮೇಶ್ವರ ಬಂದು ಕೇಳ್ತಾನ, ಏನಂತಪ್ಪ? ಪಾರ್ವತ ದೇವಿ ಮಕ್ಕಳ ಆಡುವಂತ ಗೊಂಬಿಗಳ ಮಾಡಿದೆಲ್ಲ ಯಾಕೆ ಮಾಡಿದೆ ಅಂತ ಕೇಳ್ದ. ಹೌದಪ್ಪ ಹೌದು, ಯಾಕೆ ಮಾಡಿದೆ ಅಂತ ಕೇಳ್ದ. ಅವಾಗ ಪಾರ್ವತ ದೇವಿ ಹೇಳ್ತಾಳ, ಏನ್ ಹೇಳಿದ್ರು? ಪರಮೇಶ್ವರ ಪತಿದೇವ ದೇವಾ, ಇವು 2 ಗೊಂಬಿಗಳಿಂದ ಒಂದು ಮತ ಬೆಳಿಬೇಕಾಗ್ಯದ. ಹೌದು, ಆ ಗೊಂಬಿಗಳಿಗೆ ನೀನು ಜೀವಕಾಳ ತುಂಬಂದ ಕಾಲಕ್ಕ ಯಾಕಾಗಲ್ಲ ಅಂತ ಹೇಳಿ ಪರಮೇಶ್ವರ ಗೊಂಬಿಗಳಿಗೆ ಜೀವಕಾಳ ತುಂಬದ. ಹೌದಪ್ಪ ಹೌದು, ಜೀವಕಾಳ ತುಂಬದ. ಆ ಜೀವಕಾಳ ತುಂಬಿ ಎಲ್ಲಿ ಬಿಟ್ರು ಅಂತ ಕೇಳಿದ್ರ, ಎಲ್ಲಿ ಬಿಟ್ರು? ಜಾಗ್ರತ ಪೂರ್ ಸೀಮೆಯಾಗ ಬಿಟ್ರು. ಅವರೇ ಮುದ್ದಾಯಿ ಮುದ್ದುಗೌಡ ಅಂತ ಹೇಳಿ. ಹೌದು, ಮುದ್ದಾಯಿ ಮುದ್ದುಗೌಡಗ ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು, ಅದ್ರೊಳಗ ಕಡಿ ಹುಟ್ಟು ಉಂಡಾಡು ಪದಮಗೊಂಡ. ಹೌದಪ್ಪ ಹೌದು, ಉಂಡಾಡು ಪದಮಗೊಂಡಗ 2 ಮಂದಿ ಹೆಂಡ್ರು, 84 ಮಂದಿ ಮಕ್ಕಳು. ಹೌದು, ಎಷ್ಟು ಮಂದಿ? 84 ಮಂದಿ ಮಕ್ಕಳು. ಊರಾಗ ಜಿಂಕಾದೇವಿ ಜೊತೆ ಲಗ್ನ ಅದ, ಹತ್ತಿ ಕಂಕಣ ಕಟ್ಟಿ ಲಗ್ನ ಅದ. ಇಲ್ಲಿ 21 ಮಂದಿ ಹೆಣ್ಮಕ್ಳು, 21 ಮಂದಿ ಗಂಡಸು ಮಕ್ಕಳು. ಇಲ್ಲಿ ಊರಾಗ ಹತ್ತಿ ಕಂಕಣದವ್ರು ಹುಟ್ಟಿ ಬಂದ್ರು. ಹೌದಪ್ಪ ಹೌದು. ಮುಂದ ಅಣ್ಣತಮ್ಮರಿಗೆ ವಾಕ್ವಾದ ಆಯ್ತು. ನಾವೆಲ್ಲ ಹೊಲದೊಳಗ ದುಡಿತೀವಿ, ಉಂಡಾಡ ಪದಮಗೊಂಡು ಉಂಡು ಊರಾಗೆ ತಿರುಗಾಡ್ತಾನೆ, ಇವನು ನಮ್ಮಂಗ ಕೆಲಸ ಮಾಡ್ಬೇಕಂತ ಹೇಳಿ ಆ ತಾಯಿ ತಂದಿ ಮುಂದೆ ಹೇಳದ ಕಾಲಕ್ಕ ತಾಯಿ ತಂದಿ ಪದಮಗೊಂಡು ಹೇಳ್ತಾರ, ಯಾರು ಹೇಳಿದ್ರಪ್ಪ? ಪದಮಗೊಂಡ, ಇವತ್ತಿನ ದಿವಸ ನಿನ್ನ ಮಾನ್ಯ ಹೊಲದೊಳಗ ನೇಗಲು ಹೊಡಿಬೇಕಾಗ್ಯದ, ತುಗ ಎತ್ತುಗಳ ಅಂತ ಹೇಳಿ ನೇಗಲ ಎತ್ತುಗಳ ಕೊಟ್ಟು ಮಾನ್ಯದ ಹೊಲಕ್ಕೆ ನೇಗಲು ಹೊಡ್ಲಿಕ್ಕೆ ಕಳಿಸಿದ್ರು. ಅವಾಗ ಆದಿಗೊಂಡು ಹೇಳ್ತಾನ ಪದಮಗೊಂಡಗ, ಯಾನ್ ಹೇಳ್ತಾನಪ್ಪ? ಯಪ್ಪಾ, ಎಲ್ಲಾ ಕಡೆಗೆ ನೇಗಲು ಹೊಡಿಕರೆ ಈ 3 ಕಣ್ಣಿನ ಹೊತ್ತಿಗೆ ಮಾತ್ರ ನೇಗಲು ಹಾಯಿಸಬೇಡ ಅಂತ ಹೇಳ್ದ. ಹೌದಪ್ಪ ಹೌದು, ಹಾಯಿಸಬೇಡ ಅಂತ ಹೇಳ್ದ. ನೇಗಲು ಹೊಡಿತಿದ್ದ. ನೇಗಲು ಹೊಡೆಯುವಂತ ಸಮಯದೊಳಗ 3 ಕಣ್ಣಿನ ಹೊತ್ತಿಗೆ ಒಯ್ದು ನೇಗಲು ಹಾಯ್ತು. ಹೊತ್ತು ಒಡೆದು ಇಬ್ಬಾಗಾಯ್ತು, 2 ಭಾಗ ಆಯ್ತು. ಹೊತ್ತನ್ಯಾನ ಕುರಿ ಮ್ಯಾಲ ಬರ್ಲಕತ್ತು. ಹೌದು, ರೋಣಿ ಮಿರ್ಗ ಮಳಿ ಒಳಗ ಹುಳಾನೆ ಹುಟ್ಲಕತ್ತವ ಹೇಳಿ ಪದಮಗೊಂಡ ಹುಲ್ಲ ಕಂಟಿ ತಂದು ಹೊತ್ತಿನ ಮ್ಯಾಲ ಇಟ್ಟು ಉರಿ ಹಚ್ಚದ. ಕುರಿಗೆ 6 ಬಣ್ಣ ಬತ್ತು. ಹೌದು, ಎಷ್ಟು ಬಣ್ಣ ಬತ್ತು? 6 ಬಣ್ಣ ಬತ್ತಪ್ಪ. 6 ಬಣ್ಣ ಬತ್ತು. ಅವೇ ಕುರಿ ಬೆನ್ ಹತ್ತಿ ಹಾವೇರಿ ಜಿಲ್ಲಾ ಸಿಗ್ಗಾಂವ ತಾಲೂಕು ಬಂಕಾಪುರ ಸೀಮಿ ಒಳಗ ಕುರಿಗಳನ್ನು ಮೇಯಿಸ್ತಿದ್ದ. ಹೌದು, 1 ದಿವಸ 2 ದಿವಸ 3 ದಿವಸ ಉಪವಾಸ ಇದ್ದ. ರೇವಣ ಸಿದ್ಧ ಗೊತ್ತಾಯ್ತು. ರೇವಣ ಸಿದ್ಧ ಗೊತ್ತಾಗಿ ಪದಮಗೊಂಡನ ಬಲಿಯಕ್ಕೆ ಬಂದು ಹೇಳ್ತಾನ, ಯಾನ್ ಹೇಳ್ತಾನಪ್ಪ? ಪದಮಗೊಂಡ, ಉಪವಾಸ ತಿರುಗಾಡಕ್ ಹೋಗಬೇಡ,
ಕುರಿ ಕೆಚ್ಚಲದೊಳಗೆ ಹಾಲದ ಅದ ಏನೈತಿ ಕುರಿ ಕತ್ತಲದೊಳಗೆ ಹಾಲೈತಿ ಅಮೃತ ಐತಿ ಹಿಂಗೆ ಹಾಲು ಹಿಂಡಬೇಕು ಹಿಂಗೆ ಹಾಲು ಕಾಸಬೇಕು ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ಪದಮಗೊಂಡಗ್ ರೇವಣ ಸಿದ್ಧ ಕಲಸದ ಹೌದಪ್ಪ ಹೌದು ಕಲಸದ ಪದಮಗೊಂಡ ಹಾಲು ಹಿಂಡದ ಹಾಲು ಕಾಸಬೇಕತ್ತನ ಬೆಂಕಿ ಸಿಗ್ಲಿಲ್ಲ ಹೌದು ಅದೇ ಹರ್ಯಾಣದಾಗ ಒಂದು ಹುಲ್ಲು ಜೋಪಡಿ ಇತ್ತು ಹುಲ್ಲು ಜೋಪಡಿ ಒಳಗ ಉದಕಡಿ ಹಚ್ಚದ ಎಷ್ಟು ಹೊಗಿ ಬರ್ತಿತ್ತು ನೋಡು ಅಷ್ಟೇ ಹೊಗಿ ಬರ್ಲಕತ್ತಿತ್ತು ಅಲ್ಲಿ ಹೋದ್ರೆ ಬೆಂಕಿ ಸಿಗಬಹುದಂತೇಳಿ ಪದಮಗೊಂಡ ಆ ಹುಲ್ಲು ಜೋಪಡಿ ಮುಂದೆ ಹೋಗಿ ನಿಂತು ಬೆಂಕಿ ಕೇಳ್ದ ಹೌದಪ್ಪ ಹೌದು ಕೇಳ್ದ ಬೆಂಕಿ ನೀಡ್ಲಿಕ್ಕ ಚುಮಲಾದೇವಿ ಹೊರಗೆ ಬಂದಳು ಚುಮಲಾದೇವಿ ಪದಮಗೊಂಡನ ರೂಪ ಲಾವಣ್ಯ ಅಂದ ಚಂದವನ್ನ ನೋಡಿ ಪದಮಗೊಂಡನ ಮ್ಯಾಗ ಚುಮಲಾದೇವಿ ಮನಸ್ಸು ಮಾಡಿದಳು ಹೌದು ಏನ್ ಮಾಡಿದಳು ಮನಸ್ಸು ಮಾಡದಲ್ಲಪ್ಪ ಪ್ರೀತಿ ಮನಸ್ಸು ಮಾಡಿದಳು ಮನಸ್ಸು ಮಾಡಿ ಮಾಡ್ಕೊಂಡ್ರೆ ಇವನಿಗೆ ನಾನು ಲಗ್ನ ಮಾಡ್ಕೋಬೇಕಂತ ಹೇಳಿ ಪದಮಗೊಂಡಗೆ ಹೇಳದ ಕೂಡಲೇನೆ ಆ ಕುದೈ ರಾಕ್ಷಿ ಆಜ್ಞಾದೊಳಗ ಚುಮಲಾದೇವಿ ಇದ್ಳು ಕುದೈ ರಾಕ್ಷಿನೂ ಅತ್ತಾರ ಗಂಧ ರಾಕ್ಷಿನೂ ಅತ್ತಾರ ಆ ರಾಕ್ಷಿ ಆಜ್ಞಾದೊಳಗ ಚುಮಲಾದೇವಿ ಇದ್ಳು ಪದಮಗೊಂಡ ಆ ರಾಕ್ಷಿನ ಸಂಹಾರ ಮಾಡಿ ಮುಂದೆ ಚುಮಲಾದೇವಿನ ಕೈ ಹಿಡಿದು ಭಾಗ್ಯದ ಹಟ್ಟಿ ಕರ್ಕೊಂಡು ಬಂದ ಹೌದಪ್ಪ ಹೌದು ರೇವಣ ಸಿದ್ಧಿಗೆ ಎಲ್ಲಾ ಗೊತ್ತಾಗಿತ್ತು ಇವ್ರ ಲಗ್ನ ಮಾಡ್ಬೇಕಂತ ಹೇಳಿ ಆರ್ಯಣದಾಗ ಲಗ್ನ ತಯಾರು ಮಾಡ್ದ ಹತ್ತಿ ಕಂಕಣ ಕಟ್ಟಬೇಕಂತ ಹತ್ತಿ ಸಿಗ್ಲಿಲ್ಲ ಅಲ್ಲೇ ಇರ್ತಕ್ಕಂತ ಕುರಿಗಳನ್ನ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈಯಾಗ ಕಟ್ಟಿ ಲಗ್ನ ಮಾಡ್ದ ಅಲ್ಲಿ 21 ಮಂದಿ ಹೆಣ್ಮಕ್ಳು 21 ಮಂದಿ ಗಂಡಸ ಮಕ್ಕಳು ಉಣ್ಣಿ ಕಂಕಣದವ್ರು ಹುಟ್ಟಿ ಬಂದ್ರು ಹೌದು 42 ಮಂದಿ ಊರಾಗ 42 ಮಂದಿ ಅಡವ್ಯಾಗ 42 ಮಂದಿ ಹೌದು ಟೋಟಲ್ 84 ಮಂದಿ ಜಗ್ಗಲ ಮುತ್ತಯ್ಯ ಸಾಯಿ ಮುತ್ತಯ್ಯ ಸೋಯಿ ಮುತ್ತಯ್ಯ ಶಾಂತ ಮುತ್ತಯ್ಯ ಬರಗಲ ಮುತ್ತಯ್ಯ ಅಂಬಲಿ ಮುತ್ತಯ್ಯ ಕಂಬಳಿ ಮುತ್ತಯ್ಯ ದೀಪಿರಾಯ್ ದೇವರಾಯ್ ವೀರರಾಯ್ ಹೆಮ್ಮಳರಾಯ್ ಪ್ರೌಢರಾಯ್ ಭೋಜರಾಯ್ ಏಕಜಾಡಿ ಮುತ್ತಯ್ಯ ಪದಂ ಮುತ್ತಯ್ಯ ಹಾಲತಿಪರಾಯ ನಡಹಟ್ಟಿ ನಾಗರಾಯ್ ನೀಮುತ್ತಯ್ಯ ಗುಂಟೆರಾಯ್ ಕೆಂಗರಾಯ್ ತುರ್ಬಿನ್ರಾಯ ಕಟ್ಟಿರಾಯ ಕೌಡಿರಾಯ ಬೆಲ್ಲದರಾಯ ಬನ್ಯರಾಯ ಮನ್ಯರಾಯ ಅವ್ಯನವರು ಮಜ್ಜಿಗೆರಾಯ ಹಾಲಗಟ್ಟಿ ಕಣದ್ರಾಯ ಹೊನ್ನ ರೇವಣ್ಣ ಹಾಲು ರೇವಣ್ಣ ನಂದಿ ರೇವಣ್ಣ ಅಂತ ಹೇಳಿ ಹಿಂಗ ಪದಮಗೊಂಡಾಗ 42 ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಇದ್ರೊಳಗ ದೇವರಾಯನ ಹೊಟ್ಟಿಲ ಧೂಪಕರಾಯ ದೀಪಕರಾಯ ಆಲಕರಾಯ ಪಾಲಕರಾಯ ಆಣಕರಾಯ ಚಾಣಕರಾಯ ಸೈರಿಕ ಬಂಬರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪರಾಯ ಜಕರಾಯ ಮಾಳಿಂಗರಾಯ ರೆಬ್ಬರಾಯ ಬೀರ್ ಮತ್ತೆ ಕಣ್ಣು ಮತ್ತೆ ಸೋಮತ್ಯ ಸಾಕಿದ ಮಗ ನನ್ನಪ್ಪ ಜಗ್ಗಿನ ಬುಳ್ಳಪ್ಪ ಹಿಂಗ ಹಾಲು ಮತ್ತ ಇತಿಹಾಸ ಬೆಳಕಿಗೆ ಬತ್ತು ಹೌದು ಅನ್ನುವಂಥದ್ದು ಮಾತು ಹೇಳಿ ಪದ ಪ್ರಾರಂಭ ಮಾಡೋಣ ಬರ್ಲಿ ಮುಂದಿನ ಸಂಧಿಗೆ ಮತ್ತೊಮ್ಮೆ ಹೇಳ್ತೀನಿ ಸಿದ್ಧಾರ ಕತೆ ಮುಂದಾದಿತ್ಯನೋ ಅಜ್ಜ ಪೂರ ಕೀರ್ತಿ ನೋಡಾದಿತ್ಯನೋ ಶಿವರಾಯ ಕೈಗ ಬರಲಾಯನೋ ಮುಂದಿನ ಸಂಧಿಗೆ ಮತ್ತೊಮ್ಮೆ ಹೇಳ್ತೀನಿ ಸಿದ್ಧಾರ ಕತೆ ಮುಂದಾದಿತ್ಯನೋ ಅಜ್ಜ ಪೂರ ಕೀರ್ತಿ ಅಂಗಡಿ ಕಡೆ ಹೋಗ್ತು ಹಲೋ ಹಲೋ ಸತ್ಯವಂತ ನಾಮ ಶಿವ ನೋಡಿ ಮಾರ್ಗ ಯಾವ ಜಾಗದಲ್ಲಿ
ಮುತ್ಯ ಯಾ